ನಾವು ನೀವಿಗೆ ಅನು ತಾನಾದ ತನನನ ಆವು ಈವಿನ ನಾವು ನೀವಿಗೆ ಅನು ತಾನಾದ ತನನನ ನಾನು ನೀನಿನ ಏನಿ ನನಗೆ ಬೆನೆಯೇನು ಜಾಣೆನ ಆವು ಈವಿನ ನಾವು ನೀವಿಗೆ ಅನು ತಾನಾದ ತನನನ ನಾನು ನೀನಿನ ಏನಿ ನನಗೆ ಬೆನೆಯೇನು ಜಾಣೆನ ಚಾರುತಂತ್ರಿಯ ಚರಣ ಚರಣದ ಘನಘನಿತ ಚತುರಸ್ವನ ಹತವೋ ಹಿತವೋ ಆ ಅನಾಹತ ಇತಿಗೆ ಮಿತಿ ಇತಿ ನನ್ನ ಬೆನ್ನಿನಾನಿಗೆ ಜನನ ಜಾಣಿಗೆ ಮನನವೇ ನಾವು ನೀವಿಗೆ ಅನು ತಾನಾದ ತನನನ ನಾನು ನೀನಿನ ಏನಿ ನನಗೆ ಬೆನೆಯೇನು ಜಾಣೆನ ಹಾಕತಿತ್ತು ಸ್ವಾತಿ ಮೂತಿನೊಳಗ ಚಿತ್ತಿ ಮಳ್ಳಿ ತತ್ತಿ ಹಾಕತಿತ್ತು ಸ್ವಾತಿ ಮೂತಿನೊಳಗ ಸತಿಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮಗ ಅಪ್ಪನ ಕತ್ತಿಗೆ ಅಮ್ಮನ ನೊಗ ನಾವರ ಕಂದ ಶ್ರೀ ಗುರುದತ್ತ ಅಂದ ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾಕು ನಾಕಿ ಸೊಲ್ಲಿಸಿದರು ನಿಲ್ಲಿಸಿದರು ತಂತಿ ಗಣನಾಯಕ ಮೈಮಾಯಕ ಸೈಸಾಯಕ ಮಾಡಿ ಗುರಿಯ ತುಂಬಿ ಕುರಿಯ ಕಣ್ಣು ಧಾತು ಮಾತು ಧಾತು ಮಾತು ಧಾತು ಮಾತು ಕೂಡಿ ಸೊಲ್ಲಿಸಿದರು ನಿಲ್ಲಿಸಿದರು ತಂತಿ ಗಣನಾಯಕ ಮೈಮಾಯಕ ಸೈಸಾಯಕ ಮಾಡಿ ಗುರಿಯ ತುಂಬಿ ಕುರಿಯ ಕಣ್ಣು ಧಾತು ಮಾತು ಕೂಡಿ ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ನಾನು ತಾನು ನಾನು ನೀನು ಆನು ತಾನು ನಾಕು ನಾಕಿ
ಹಾಯ್ ವೈಷ್ಣವಿ, ನೀನ್ ಮಾಡು. ನಾನು ಗುಮ್ಮೋಗುಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ ಎಂಟು ದಿಕ್ಕಮ್ಮ. ಖುಷಿನಾ? ಖುಷಿ. ಫಸ್ಟ್ಲಿ ನಮ್ಮ ವೈಷ್ಣವಿಗೆ ಬರಲಿ ಜೋರ್ ಚಪ್ಪಾಳೆ. ಅಷ್ಟು ಜನ ಹುಡುಗಿರಲ್ಲಿ ಫೈನಲ್ಸಿಗೆ ಬಂದಿರೋ ಒಂದೇ ಹುಡುಗಿ ಅಂದರೆ ನಮ್ಮ ಗೂಳಿ. ಎಲ್ಲರನ್ನು ಗೂಳಿ ಥರ ಹಿಂಗೆ ನುಗ್ಗಿ ಓಡಿಸಿ ಫೈನಲಿಗೆ ಬಂದಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಅಕ್ಕ. ಹೌದಾ? ಹೌದು. ವೆರಿ ಪ್ರೌಡ್ ಆಫ್ ಯು. ಅರ್ಚನಾ ಮ್ಯಾಮ್? ವಿ ಆರ್ ಆಲ್ಸೋ ವೆರಿ ಪ್ರೌಡ್ ಆಫ್ ಯು ವೈಷ್ಣವಿ. ನಾನು ನೀನಿನ ಏನಿ ನನಗೆ ಬೇನೆ. ಎಂಥ ಒಂದು ಅದ್ಭುತವಾದ ಬೇಂದ್ರೆ ಅಜ್ಜನ ಇದು ಎವರ್ಗ್ರೀನ್ ಹಾಡು. ಎವರ್ಗ್ರೀನ್ ಅಂದರೆ ಒಂಥರ ಈ ಹಾಡಿಗೆ ಈ ಹಾಡೇ ಸಾಟಿ ಅಲ್ವಾ? ಇದನ್ನು ಯಾವ ಗಾಯಕರು ತಗೊಂಡ್ರೂ ಅವ್ರ ಬಹುಶಃ ಅವ್ರ ಮನಸ್ಸಿನಲ್ಲಿ ಒಂದು ಸಣ್ಣ ಪ್ರಮಾಣದ ಭಯ, ಅಳುಕು, ಇದರ ಸಾಹಿತ್ಯ ಇದುವರೆಗೂ ಕಂಪ್ಲೀಟಾಗಿ ನನಗೂ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಬಹುಶಃ ಅದನ್ನು ಬೇಂದ್ರೆ ಅಜ್ಜನೇ ಬಿಡಿಸಿ ಹೇಳಬೇಕೇನೋ, ಅವ್ರು ಅಲ್ಲಿಂದ ಬಂದು ಹೇಳಬೇಕು. ಏನು ಬರೆದಿದ್ದಾರೆ. ನೀನು ಒಂದೆರಡು ಮೂರು ಕಡೆ ಸಾಹಿತ್ಯ ಬೇರೆ ಹಾಡ್ದು, ಬೇರೆ ಹೇಳ್ದು. ಸೊಲ್ಲಿಸಿದರು ನಿಲ್ಲಿಸಿದರು ಓಂ ದಂತಿ, ಅದು ತಂತಿ ಅಲ್ಲ. ಸೊಲ್ಲಿಸಿದರು ನಿಲ್ಲಿಸಿದರು ತಂತಿ ತಂತಿ ದಂತಿ. ಆಮೇಲೆ ಫಸ್ಟ್ ಚರಣ ಹಾಡ್ದಿಯಲ್ಲ, ಏನು ಹೇಳು? ಚಿತ್ತಿ ಮಳಿ ತತ್ತಿ ಹಾಕತ್ತಿತ್ತು ಸ್ವಾತಿ ಮುತ್ತಿ ಇನ್ನೊಳಗ ಸತಿಯು ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮಗ. ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮಗ ಅಪ್ಪನ ಈ ಥರ ಸಣ್ಣ ಪುಟ್ಟದ್ದು ಆಯಿತಾ. ಬಟ್ ನೀನು ಹಾಡಿದ್ದು ವೆರಿ ಬಿಗಿನಿಂಗ್ ಮಾತ್ರ ಸ್ಲೈಟ್ಲಿ ಶಾರ್ಪ್ ಇತ್ತು. ಬಟ್ ಆಮೇಲೆಲ್ಲ ನಾಲ್ಕೇ ತಂತಿ ಅಂತ ನೀನು ಸಸ್ಟೈನ್ ಮಾಡ್ತೀಯಲ್ಲ, ಅದ್ಭುತ. ನಾಲ್ಕು ನಾಲ್ಕೇ ತಂತಿ ನಾಲ್ಕು ನಾಲ್ಕೆ ತಂತಿ. ಥ್ಯಾಂಕ್ ಯು ಮ್ಯಾಮ್. ಈ ಹಾಡನ್ನು ಹಾಡೋದು ಸುಲಭ ಅಲ್ಲಮ್ಮ, ನಿಜವಾಗ್ಲೂ ಸುಲಭ ಅಲ್ಲ. ಇದಕ್ಕೆ ಒಂದು ಪಕಡಿರಬೇಕು, ಧ್ವನಿಯಲ್ಲಿ, ಉಸಿರಾಟದಲ್ಲಿ, ಎಲ್ಲದ್ರ ಮೇಲೂ ಒಂದು ಗ್ರಿಪ್ ಇರಬೇಕು. ನೀನು ಆ ಒಂದು ಪರಿಪೂರ್ಣತೆಯನ್ನು ತೋರಿಸಿದೆಯಾ ಈ ಹಾಡಿನ ಮೂಲಕ. ಥ್ಯಾಂಕ್ ಯು ಮ್ಯಾಮ್. ಎರಡನೇ ಸುತ್ತಿಗೆ ಶುಭವಾಗಲಿ. ಈ ಥರ ಸಣ್ಣ ಪುಟ್ಟ ಫೈನ್ ಟ್ಯೂನಿಂಗು, ಸಣ್ಣ ಪುಟ್ಟ ಕರೆಕ್ಷನ್ಗಳನ್ನೆಲ್ಲ ಹುಷಾರಾಗಿ ಕೇಳಿ ತಿದ್ದುಕೋ. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್? ಮೈಸೂರು ಅನಂತ ಸ್ವಾಮಿಯವರು ರಾಗ ಸಂಯೋಜನೆ ಮಾಡಿರ್ತಕ್ಕಂಥ ಹಾಡಿದ್ದು ಇದು. ಒಟ್ಟಿನಲ್ಲಿ ಇದು ಕೈ ಹಾಕಬೇಕಾದ್ರೆ 100 ವೋಲ್ಟ್ಸು ಎಲೆಕ್ಟ್ರಿಸಿಟಿ ಕೈ ಹಾಕ್ದಂಗೆ ಯಾರೇ ಈ ಹಾಡನ್ನ ಆಯ್ಕೆ ಮಾಡಿಕೊಂಡ್ರು. ಮೇಡಮ್ ಹೇಳಿದಾಗ ಭಾಳ ಧೈರ್ಯ ಬೇಕಿದು. ನಮಗೂ ಈ ಸಾಹಿತ್ಯ ನಮಗೂ ಅರ್ಥ ಆಗಲಿಲ್ಲ ಸರಿಯಾಗಿ. ಆದರೆ ಏನು ಪದಗಳ ಟ್ವಿಸ್ಟು, ಅಯ್ಯೋ ದೇವರೇ, ಭಾಳ ಕಷ್ಟಕರವಾದ ಹಾಡು. ತುಂಬ ಚೆನ್ನಾಗಿ ನಿಭಾಯಿಸಿದೆಯಮ್ಮ. ಸಣ್ಣ ಸಣ್ಣ ಮಿಸ್ಟೇಕ್ ಏನೋ ಇದ್ದು ಮೇಡಮ್ ಹೇಳಿದಾರೆ ಬಿಟ್ಟರೆ ಇನ್ನೇನು ಮೊದಲಿಂದಲೂ ನೀವು ಆ ಒಂದು ಏನು ಒಂದು ಗ್ರಾಫ್ ಲೈನ್ ನೀವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಿ. ಇಲ್ಲಿನೂ ತುಂಬ ಚೆನ್ನಾಗಿ ಆಡಿದ್ದೀರಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್? ಅಂತಿಮ ಸುತ್ತು, ಫೈನಲ್ ಅಲ್ವಾ? ಈ ಫೈನಲಲ್ಲಿ ಎಲ್ಲರೂ ಆಯ್ಕೆ ಮಾಡಿಕೊಂಡಂಥ ಹಾಡಿನ ಸಾಹಿತ್ಯ ಎಲ್ಲರೂ ಆಯ್ಕೆ ಮಾಡ್ಕೊಂಡಿದ್ದ ಸಾಹಿತ್ಯ ತುಂಬ ಕಷ್ಟಕರವಾಗಿತ್ತು. ಅದಕ್ಕೆ ಈ ಸುತ್ತಿಗೆ ಒಂಚೂರು ಸಾಹಿತ್ಯ ಬಗ್ಗೆ ತಲೆ ಸುತ್ತು ಅಂತ ಹೇಳ್ಬೋದು. ಅಷ್ಟು ಅದು ಕೇಳ್ತಾ ಇದ್ರೆ ಹಾಗೆ ತಲೆ ತಿರುಗಿ ಬೀಳೋ ಥರ ಇರುತ್ತೆ ಇವರು ಉಪಯೋಗಿಸಿದ ಪದಗಳು ಅದೆಲ್ಲ. ಇನ್ನು ಬೇಂದ್ರೆ ಅಜ್ಜನ ಪದಗಳ ಬಗ್ಗೆ ಮಾತಾಡ್ಲಿಕ್ಕಾಗತ್ತಾ? ಬೇಂದ್ರೆ ಅಜ್ಜನ ಯಾರೋ ಕೇಳ್ತಿದ್ರಂತೆ, ಎಷ್ಟು ಚಂದ ಬರೀತೀರಿ ನೀವು ಕನ್ನಡದಲ್ಲಿ ಅಂತ. ಬೇಂದ್ರೆ ಅಜ್ಜ ಹೇಳಿದ್ರಂತೆ, ಲೋ ತಮ್ಮ ಏನಂತ ಹೇಳಿದ್ರು ಕೇಳಿದ್ಯಾ? ಕೇಳಿಲ್ವಾ? ಪದ್ಯ ಬರೋಕ್ಕೆ ಕನ್ನಡನೇ ಛಲ ಆಯ್ತು ಕಣೋ ಅಂತ. ಎಷ್ಟು ಚಂದ ಬರಿತೀರಿ ಪದ್ಯ ಕನ್ನಡದಲ್ಲಿ ನೀವು ಅಂದರೆ ಅವ್ರು ಹೇಳಿದ್ದು ಪದ್ಯ ಬರೋಕ್ಕೆ ಕನ್ನಡನೇ ಚಲೋ ಆಯಿತು ತಮ್ಮ ಅಂತ ಹೇಳ್ತಾರೆ ಅಲ್ವಾ? ಅದ್ಭುತವಾದ್ದು. ಅಲ್ಲಿ ಒಂದು ಕಡೆ ಸತಿಯೋ ಅಂತ ಹೇಳ್ತೀಯಲ್ಲ, ಅಲ್ಲಿ
ಅದು ಸ್ಪ್ಲಿಟ್ ಮಾಡಿದ್ರೆ ಸತಿ ಅನ್ನೋ ಥರ ಕೇಳಿಸೋ ಥರ ಆಗ್ಬಿಡುತ್ತೆ. ಸತ್ಯೋ ಮಗನ. ಚಿತ್ತಿ ಮಳ್ಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗ ಸತಿಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ. ಸತ್ಯೋ, ಸತ್ಯ ಅಂದರೆ ಸಾಯೋದಲ್ವಾ, ಅದನ್ನು ಸ್ಪ್ಲಿಟ್ ಮಾಡಿ ಸತಿಯೋ ಅಂದರೆ ಬೇರೆ ಥರ. ಸತಿ ಅಂದರೆ ಹೆಂಡತಿ, ಆ ಥರದ್ದೇನೋ ಪದಗಳು. ಈ ಹಾಡುಗಳನ್ನೆಲ್ಲ ಹಾಡಬೇಕಾದ್ರೆ ಭಾಳ ಮೈಯೆಲ್ಲ ಕಣ್ಣಾಗಿರಬೇಕು. ಅದೇ 100 ವೋಲ್ಟ್ಸು. ಈ ಕೃತಿಗೆ ಏನು ಪ್ರಶಸ್ತಿ ಬಂತ ಹೇಳಿ ನೋಡೋಣ. 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಗೊತ್ತಿತ್ತಾ? ಹೇಳ್ಬಿಟ್ರು ಬಿಡು, ಇನ್ನೇನು ಅಲ್ವಾ. ಇನ್ನೊಬ್ರು ಜ್ಞಾನಪೀಠ ಪ್ರಶಸ್ತಿ ಬಂದವ್ರ ಹೆಸರು ಹೇಳ್ಬಿಡು. ಚಂದ್ರಶೇಖರ್ ಕಂಬಾರ್ ಅವರು. ಅದು ಹಾಡುಗಳೆಲ್ಲ ಹಾಡ್ದಿಯಲ್ಲ, ಅದಕ್ಕೆ ನೆನಪಿದೆ ಅಲ್ವಾ. ಒಳ್ಳೇದಾಗ್ಲಮ್ಮ, ಚೆನ್ನಾಗಿ ಹಾಡ್ದಿ. ಹಾಂ, ಒಳ್ಳೇದಾಗಲಿ. ಓಕೆ ವೈಷ್ಣವಿ, ಗೂಳಿ, ಗುಡ್ ಲಕ್ಸ್ ಮತ್ತೊಂದು ಸುತ್ತಿಗೆ. ಥ್ಯಾಂಕ್ ಯು.